ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮಾವಿನಕಾಯಿ ಚಿತ್ರಾನ್ನದ ಹುಳಿನ ಬೇರೆ ಬೇರೆ ಥರ ಎಲ್ಲ ಮಾಡ್ಕೋಬೋದು. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಹುಳಿನ ಎರಡು ಪಾವು ಅಕ್ಕಿಗಾಗುವಷ್ಟು ಮಾಡ್ಕೊಂಡಿದ್ದೀನಿ ನಾನು ಹುಳಿನ. ಅದರಲ್ಲಿ ಒಂದು ಪಾವು ಅಕ್ಕಿಗೆ ಅನ್ನ ಮಾಡಿಕೊಂಡು ಹುಳಿನ ಒಂದು ಸ್ವಲ್ಪ ಎತ್ತಿಟ್ಕೊತೀನಿ ನಾನು. ಈ ಮಾವಿನಕಾಯಿ ಚಿತ್ರಾನ್ನದ ಹುಳಿಗೆ ಏನೇನು ಬೇಕು ಅಂದ್ಕೊಂಡು ನೋಡ್ಕೊಳ್ಳೋಣ. ಒಂದು ಸ್ವಲ್ಪ ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು. ಒಂದು ಮಾವಿನಕಾಯಿ, ಕರಿಬೇವಿನ ಸೊಪ್ಪು ಕಡ್ಡಿ 3, ಒಂದು ಸ್ವಲ್ಪ ಅರಿಶಿಣದ ಪುಡಿ, ಜಾಮೂನ್ ಬೌಲಷ್ಟು ಕಡಲೆಕಾಯಿ ಬೀಜ, ಜಾಮೂನ್ ಬೌಲಷ್ಟು ಎಣ್ಣೆ, 3 ಹಸಿಮೆಣಸಿನ್ಕಾಯಿ, 3 ಒಣಮೆಣಸಿನ್ಕಾಯಿ, ಕಾಯಿ ತುರಿ ಜಾಮೂನ್ ಬೌಲಷ್ಟು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ಪೂನು ಉದ್ದಿನ ಬೇಳೆ, 2 ಸ್ಪೂನು ಕಡಲೆಬೇಳೆ, ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಗೋಡಂಬಿ, ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ಕೊಳ್ಳೋಣ. ಪಾತ್ರೆ ಇಟ್ಕೊಳ್ಳೋಣ ಸ್ಟವ್ ಮೇಲೆ. ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಗೋಡಂಬಿ ಹುರ್ಕೊಳ್ಳೋಣ ಬ್ರೌನ್ ಕಲರ್ ಬರುವವರೆಗೂ. ಎತ್ತಿಟ್ಕೊಳ್ಳೋಣ ಇದನ್ನು. ಎತ್ತಿಟ್ಕೊಂಡಿದ್ದೀನಿ ನಾನು. ಈ ಕಡಲೆಕಾಯಿ ಬೀಜ ಹಾಕೋಣ. ಇದು ಲಾಸ್ಟಲ್ಲಿ ನಾನು ಅನ್ನ ಕಲಿಸ್ಬೇಕಾದ್ರೆ ಹಾಕೊಳ್ಳೋದು. ಲೋ ಫ್ಲೇಮಲ್ಲೇ ಹುರ್ಕೋಬೇಕು ನಾವು. ಅದು ಚಟಪಟ ಅಂತ ಶಬ್ದ ಬರುತ್ತಲ್ಲ, ಅದಾಗಿದೆ ಅಂತ ಅಂದ್ಬಿಟ್ಟು ಕಡಲೆಕಾಯಿ ಬೀಜ ಎಲ್ಲ ಹುರ್ಕೊಂಡಿದ್ದೀನಿ. ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎತ್ತಿ ಇಟ್ಕೊಂಡಿದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ನಾವು. ಎಲ್ಲ ಉರಿಬೇಕಾದ್ರೆಲ್ಲ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ನಾವು. ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು, 2 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನ ಬೇಳೆ, ಒಣಮೆಣಸಿನ್ಕಾಯಿ 3, ಹಸಿಮೆಣಸಿನ್ಕಾಯಿ 3. ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಬರೋವರೆಗೂ. ಕರಿಬೇವಿನ ಸೊಪ್ಪು 3 ಕಡ್ಡಿಯಷ್ಟು. ಫ್ರೈ ಆಗಿದೆ. ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ಳೋಣ. ಮಾವಿನಕಾಯಿ ತುರಿ ತುರ್ಕೊಂಡಿರೋದು, ಕಾಯಿ ತುರಿ ಒಂದು ಜಾಮೂನ್ ಬೌಲಷ್ಟು, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪಿನ ಪುಡಿ, ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಆಗಿದೆ ಇದು. ನಾನು 2 ಪಾವು ಅಕ್ಕಿಗೆ ಮಾಡ್ಕೊಂಡಿರೋದು ನಾನು. ಅದರಲ್ಲಿ 1 ಪಾವು ಅಕ್ಕಿನ ಅನ್ನ ಮಾಡ್ಕೊಂಡಿದ್ದೀನಿ ನಾನು. ಆ ಹುಳಿ ಮಾವಿನಕಾಯಿ ಚಿತ್ರಾನ್ನದ ಹುಳಿನ ಒಂದು ಸ್ವಲ್ಪ ಎತ್ತಿಟ್ಕೊಳ್ಳೋಣ. ಏನಕ್ಕೆ ಅಂದರೆ 2 ಪಾವು ಮಾಡ್ಕೊಂಡಿರೋದಲ್ವ, 2 ಪಾವು ಅಕ್ಕಿಗೆ, ಹಂಗಾಗಿ ಒಂದು ಸ್ವಲ್ಪ ಎತ್ತಿಟ್ಕೊಳ್ಳೋಣ. 1 ಪಾವು ಅಕ್ಕಿಗೆ ಅನ್ನ ಮಾಡ್ಕೊಂಡಿದ್ದೀನಿ ನಾನು. 1 ಪಾವಿಗೆ ಮಾತ್ರ ಮಿಕ್ಸ್ ಮಾಡ್ಕೊಳ್ಳೋದು ನಾನು. ನೀವು 2 ಪಾವು ಅಕ್ಕಿಗೆ ಅನ್ನ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು ಎಲ್ಲನೂ. ನಾನು 1 ಪಾವಿಗೆ ಅಕ್ಕಿ ತೊಗೊಂಡು
ಅನ್ನ ಮಾಡ್ಕೊಂಡಿದ್ದೀನಿ. ಏನು ಉಪ್ಪು ಹಾಕಿಲ್ಲ ನಾನು ಅನ್ನಕ್ಕೆ, ಬಿಸಿ ಅನ್ನಕ್ಕೇ ಮಿಕ್ಸ್ ಮಾಡ್ಕೊತೀನಿ ನಾನು. ಬಿಸಿ ಅನ್ನಕ್ಕೇ ಕಲಿಸ್ಕೋಬೇಕು. ಏನಕ್ಕೆ ಕಲಿಸ್ಕೋಬೇಕು ಅಂತ ಅಂದರೆ ಅದು ಖಾರ ಹುಳಿ ಎಣ್ಣೆ ಎಲ್ಲ ಚೆನ್ನಾಗಿ ಅನ್ನಕ್ಕೆ ಮಿಕ್ಸ್ ಆಗುತ್ತೆ. ಹಂಗಾಗಿ ಕಲಿಸ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಇನ್ನು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನಾನೇನು ಅನ್ನ ಮಾಡಬೇಕಾದ್ರೆ ಏನು ಉಪ್ಪು ಹಾಕೊಂಡಿಲ್ಲ ನಾನು. ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ, ಎಲ್ಲ ಕಡಲೆಕಾಯಿ ಬೀಜ ಎಲ್ಲ ಹಾಕಾದ್ಮೇಲೆ. ಇವಾಗ ಕಡಲೆಕಾಯಿ ಬೀಜ ಮತ್ತು ಗೋಡಂಬಿ ಹಾಕಿದ್ದೀನಿ. ಇವಾಗ ಹಾಕಿದ್ರೆ ಸ್ಕ್ರಿಪ್ಪಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಪ್ಲೇಟಲ್ಲಿ ಮುಚ್ಚಿಟ್ಟಿದ್ದೆ ನಾನು. ಮಾವಿನಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದ ಪ್ಲೇಟಲ್ಲಿ ಮುಚ್ಚಿಟ್ಟಿದ್ದೆ. ಪ್ಲೇಟಲ್ಲಿ ಮುಚ್ಚಿಟ್ಟಾದ್ಮೇಲೆ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳಿ. ಎಲ್ಲ ಹುಳಿ ಖಾರ ಉಪ್ಪು ಎಣ್ಣೆ ಎಲ್ಲ ಹದವಾಗಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಾವು ಮಾಡ್ದಂಗೆ ಮಾಡಿ, ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.